ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ ಇದ್ದೆ. ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಎಷ್ಟು ಬೇಗ ಬಿಸಿಲಾಗೋಗಿದೆ, ತುಂಬ ಬಿಸಿಲಾಗಿದೆ. ಸೊ ಇವತ್ತು ಏನೇನೆಲ್ಲ ಆಗುತ್ತೆ ಶೇರ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಸೊ ಇವಾಗಿಂದ ಏನೇನಾಗುತ್ತೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನೀವು ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ವೀಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಹೋಪ್ ನಿಮಗೆ ಏನಾದರೂ ಹೆಲ್ಪ್ ಆಗ್ಬೋದು. And let us start today's video. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ನನಗೆ ಇವತ್ತು ಯಾಕೋ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ತಾಯಿತ್ತು. ಬಟ್ ಸ್ಟಿಲ್ ಮಾಡೋಣ ಅಂತ ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮತ್ತು ಟೊಮ್ಯಾಟೊ ಚಟ್ನಿ ಮಾಡಿದರು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಅಕಸ್ಮಾತ್ ನಿಮ್ಗೆ ಯಾರಿಗಾದರೂ ನೀರು ದೋಸೆ ಮತ್ತು ಟೊಮ್ಯಾಟೊ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರೆಸಿಪಿನೂ ಒಂದಿನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರ್ಯಾರಿಗೆಲ್ಲ ನೀರು ದೋಸೆ ಇಷ್ಟ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ಕಾಂಬಿನೇಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆ ಚೆನ್ನಾಗಿರುತ್ತೆ. ಮತ್ತು ಏನಾದ್ರು ಕಾಳು ಸಾರು, ಮೊಳಕೆ ಕಟ್ಟಿರೋ ಕಾಳು, ಹೆಸರು ಕಾಳು ಸಾರು ಮಾಡ್ತಾರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ಮತ್ತು ಹೊಚ್ಚ ಮನೇಲೇ ಮಾಡ್ತಾರಲ್ಲ, ಅದಕ್ಕೆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ತಿಂದಿದ್ದೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಅದಾದಮೇಲೆ ಒಂದು ಹೇರ್ ಮಾಸ್ಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತುಂಬ ಆಲ್ಮೋಸ್ಟ್ ಲೈಕ್ 1 year ಆಗಿತ್ತು ನಾನು ಇದನ್ನೆಲ್ಲ ಟ್ರೈ ಮಾಡಿ. ಸೊ ಮತ್ತೆ ಹೆಂಗಿದ್ರು ಇವತ್ತು ಸ್ವಲ್ಪ ಟೈಮ್ ಇದೆ, ಆಮೇಲೆ ಒಂಥರ ಲೇಸಿಯಾಗಿ ಫೀಲ್ ಆಗ್ತಿತ್ತು. ಸೊ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಏನಿದು ಅಗಸೆ ಬೀಜದ್ದು ಹೇರ್ ಪ್ಯಾಕ್ ಹಾಕೋತಾ ಇದ್ದೀನಿ. ಫ್ಲೇಕ್ಸ್ ಸೀಡ್ಸಿದು ಏನಿಲ್ಲ, ಈಸಿ. ಇದು ನೀರಿಗೆ ಹಾಕ್ಬಿಟ್ಟು ಒಂದು 5 minutes ಕುದಿಸ್ಕೋಬೇಕಷ್ಟೆ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಅಷ್ಟು ಕನ್ಸಿಸ್ಟೆನ್ಸಿ, ಎಷ್ಟು ನೀರಿಗೆ ಬೇಕೋ, ಎಷ್ಟು ನಿಮ್ಮ ಕೂದಲು ಉದ್ದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸೊ ನಾನು ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಇಬ್ಬರಿಗಾಗತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕನ್ಸಿಸ್ಟೆನ್ಸಿ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಇದು ಆ್ಯಕ್ಚುಲಿ ನೀವೊಂದು 5 minutes ಕುದಿಸಿದ್ರೇ ಸಾಕು. ಸೊ ಇದ್ರ ಬೆನಿಫಿಟ್ಸು ತುಂಬ ಇದೆ ನೋಡಿ. ಇದು ಕುದೀತಾ ಈ ಸ್ವಲ್ಪ ನೀರು ತಿಕ್ಕಾಗುತ್ತೆ, ಬಿಸಿ ಇರಬೇಕಾದ್ರಷ್ಟೇ. ಸೊ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ. ಅದನ್ನು ಸ್ಕ್ರೀನ್ ಮೇಲೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಂಗೆ ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಇಡ್ತೀನಿ. ಸೊ ಇದು ತಣ್ಣಗಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಗಿದೆ ಜೆಲ್ ಕನ್ಸಿಸ್ಟೆನ್ಸಿ. ಈಗ ಇದನ್ನು ತಲೆ ಫುಲ್ಲು ಹಚ್ಕೋಬೇಕು. ಇದು ನಿಜವಾಗ್ಲೂ ನಾನು ಆಲ್ಮೋಸ್ಟ್ 1 year ಆದಮೇಲೆ ಟ್ರೈ ಮಾಡಿದಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಕೊಡ್ತು. ಸೊ ನೀಟಾಗಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡಿದ್ದ ತಕ್ಷಣವೇ ನಂಗೆ ಒಂದು 5-10 minutesಗೆ ಹೇರ್ ಫುಲ್ಲು ಶೈನ್ ಆಗಿತ್ತು. ಸೊ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಒಂಥರ ಕೂಲ್ ತಣ್ಣಗಾಗ್ತಾಯಿತ್ತು. ಸೊ ಇಗ್ನೋರ್ ದ ಮಿರರ್. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಡಾಟ್ ಆಗಿದೆ. ಬಟ್ ನೀಟಾಗಿ ಹಚ್ಕೊಂಡಿದ್ದೀನಿ ಫುಲ್ ಕೂದಲಿಗೆ. ನೆಕ್ಸ್ಟು ಕೂದಲಿಗೆ ಹಚ್ಕೊಂಡು ಒಂದು 10 minutes ಆದಮೇಲೆ ನಮ್ಮ ಫ್ರೋಡೋಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಇವತ್ತು ತುಂಬ ಕಷ್ಟಕರವಾಗಿರೋ ಕೆಲಸ ಅಂದರೆ ಇವನಿಗೆ ಸ್ನಾನ ಮಾಡಿಸೋದು. ಸ್ನಾನ ಮಾಡಿಸ್ಬೇಕು ಅಂದರೆ ಇವನು ಮೇಲೂ ಬರೋಲ್ಲ, ಕೆಳಗಡೆನೂ ಬರೋಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ. ಸ್ನಾನ ಮಾಡಿಸ್ಕೊತಾನೆ, ಹಠ ಏನು ಮಾಡಲ್ಲ. ಸ್ನಾನ ಮಾಡಿಸ್ಕೊಳಕ್ಕೆ ಇಷ್ಟನೇ, ಬಟ್ ಸ್ನಾನ ಮಾಡಿಸ್ಕೊಳಕ್ಕೆ ಬರೋ ತನಕ ಕಾಟ ಕೊಡ್ತಾನೆ. ಇನ್ನು ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂದ್ಬಿಟ್ಟು ಇಲ್ಲೇ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅವನಿಗೆ ಬಿಸಿನೀರಲ್ಲೇ ಮಾಡಿಸೋದು, ತಣ್ಣೀರಲ್ಲಿ ಮಾಡಿಸಿದ್ರೆ ಮಾಡಿಸ್ಕೊಳ್ಳಲ್ಲ ಅವ್ನು ಸ್ನಾನ. ಸೊ ಇಲ್ಲಿಂದನೇ ಸ್ವಲ್ಪ ನೀರು ತೊಗೊಂಡು ನೀಟಾಗಿ ಸ್ನಾನ ಮಾಡಿಸ್ತಾಯಿದ್ದೀನಿ. ಸ್ನಾನ ಮಾಡಿಸ್ಕೋಬೇಕಾದ್ರೆ ಮಾತ್ರ ಫುಲ್ಲು ಖುಷಿಯಾಗಿ ಮಾಡಿಸ್ಕೊತಾನೆ. ಬಟ್ ಅದೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾಡಿಸ್ತಾನೆ. ಸೊ ಇವನಿಗಿನ್ನ ನೀಟಾಗಿ ಸ್ನಾನ ಮಾಡಿಸಿ ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗೋಣ ಅಂತ. ಯಾಕಂದರೆ ಇವನಿಗೆ ಸ್ನಾನ ಮಾಡಿಸಿದ್ಮೇಲೆ ಫುಲ್ಲು ಮೈ ಒದ್ರುತ್ತಾನಲ್ಲ, ನಾವು ಫುಲ್ ಸ್ನಾನ ಮಾಡ್ಕೊಂಡಂಗೆ ಆಗಿಬಿಡುತ್ತೆ. ಆ್ಯಂಡ್ ಇವನಿಗೆ ಸ್ನಾನ ಮಾಡ್ಸೋಕ್ಕೆ ಸಿಗೋ ಟೈಮೇ ವೀಕೆಂಡ್ಸು. ಇನ್ನು ವೀಕ್ ಡೇಸ್ ಫುಲ್ಲು ನಾನು ಬ್ಯುಸಿಯಾಗಿರ್ತೀನಿ, ಸ್ನಾನ ಮಾಡ್ಸೋಕ್ಕಾಗಲ್ಲ. ಸೊ ನೀಟಾಗಿ ಇವನಿಗೆ ಸ್ನಾನ ಮಾಡಿಸ್ತಾಯಿದ್ದೀನಿ. ಅವನಿಗೆ ಫುಲ್ಲು ಖುಷಿ ಸ್ನಾನ ಮಾಡ್ಕೊಳ್ಳೋದು ಅಂದರೆ. ಕ್ಲೀನಾಗಿ ಫ್ರೆಶ್ ಆಗಿರ್ತಾನಲ್ಲ. ಬಟ್ ಮಸಾಜ್ ಮಾಡಬೇಕು ಅವನಿಗೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಕಾಡಿಸ್ತಾನೆ.
ಅವನಿಗೆ ನಾವು ಏನು ಹಾಕ್ತಾಯಿದ್ದೀವಿ ಶ್ಯಾಂಪು ಕಂಡೀಷ್ನರ್ ಅದನ್ನು ತೋರಿಸ್ಬೇಕು. ಸೊ ನಾನು ತೋರಿಸ್ತಾ ಇದ್ದೆ, ನೋಡು ಶ್ಯಾಂಪೂನೇ ಹಾಕ್ತಾ ಇರೋದು, ಬೇರೆ ಏನೂ ಹಾಕ್ತಿಲ್ಲ, ಡೈಲ್ಯೂಟ್ ಮಾಡ್ಬಿಟ್ಟು ಹಾಕ್ತಾಯಿದ್ದೀನಿ ಅಂತ. ಸೊ ಅವಾಗ ಅವನಿಗೆ ಫುಲ್ಲು ಖುಷಿಯಾಗುತ್ತೆ. ಅವನು ನೀಟಾಗೆ ಪಾಕ್ ಕೊಡ್ತಾನೆ, ಅದೆಲ್ಲ ಮಾಡ್ತಾನೆ. ಸೊ ನೆಕ್ಸ್ಟ್ ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಸೊ ಇವಾಗ ತಾನೇ ಫ್ರೆಶ್ ಆಗಿಬಿಟ್ಟು ಬಂದೆ. ಆ್ಯಂಡ್ ಹಾನೆಸ್ಟ್ಲಿ ಸ್ಪೀಕಿಂಗ್, ನನ್ನ ಕೂದಲಿಗೆ ಇವತ್ತು ಯಾವುದೇ ಥರದ ಕಂಡೀಷನರ್ ಹಾಕಿಲ್ಲ. ನಾನು ಕಂಡೀಷ್ನರ್ನ ಜಾಸ್ತಿ ಕೂಡ ಯೂಸ್ ಮಾಡಲ್ಲ. ಐ ಥಿಂಕ್ ವಿ ಶುಡ್ ಅವಾಯ್ಡ್ ಕೆಮಿಕಲ್ ಸಾಧ್ಯವಾದಷ್ಟು. ದಟ್ ಈಸ್ ವೆರಿ ಗುಡ್ ಫಾರ್ ಅಸ್ ಅಂತ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಫುಲ್ಲು ಶೈನ್ ಬಂದಿದೆ ಹೇರ್ಸಿಗೆ ಆ್ಯಂಡ್ ಫುಲ್ಲು ಸ್ಮೂತಾಗಿ ಫೀಲ್ ಆಗ್ತಿದೆ ಟಚ್ ಮಾಡೋಕ್ಕೆ. ಸೊ ಇನ್ಮೇಲೆ ಜಾಸ್ತಿ ಈ ಹೇರ್ ಪ್ಯಾಕ್ನ, ಹೇರ್ ಮಾಸ್ಕ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ದಟ್ಸ್ ಇಟ್ ಫಾರ್ ನಾವ್. ಆ್ಯಂಡ್ ಇನ್ನೂ ಒಂದು ಹೇಳಬೇಕು ಅಂದ್ಕೊಂಡೆ, ನಾನು ರೀಸೆಂಟ್ ಟೈಮ್ಸಲ್ಲಿ ಆ್ಯಕ್ಚುಲಿ ಈ ಪ್ರಾಡಕ್ಟ್ ನನಗೆ ನೈಕಾಯಿಂದ ಗಿಫ್ಟ್ ಬಂದಿತ್ತು. ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ದಿಸ್ ಇಸ್ ಅ ಸ್ಕ್ಯಾಲ್ಪ್ ಸ್ಕ್ರಬ್. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನನಗೆ ಫ್ರೀ ಗಿಫ್ಟ್ ಬಂದಿದ್ದು ನೈಕಾಯಿಂದ. ಇದು ಯಾವುದೇ ಥರದ ಪೇಡ್ ಪ್ರಮೋಷನ್ ಅಲ್ಲ. ನಾನು ಇದನ್ನು ಹೆಡ್ ವಾಶ್ ಮಾಡಬೇಕಾದ್ರೆ ಮತ್ತು ಆಯಿಲ್ ಮಾಡಿದಾಗ 2 ಟೈಮಲ್ಲೂ ಯೂಸ್ ಮಾಡ್ತೀನಿ. ಸೊ ಇದು ಒಳ್ಳೆ ಮಸಾಜ್ ಕೊಡುತ್ತೆ. ಆಮೇಲೆ ಒಂಥರ ರಿಲ್ಯಾಕ್ಸಿಂಗ್ ಫೀಲಿಂಗ್ ಬರುತ್ತೆ. ಆಮೇಲೆ ಸ್ಕ್ಯಾಲ್ಪ್ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ದಿಸ್ ಇಸ್ ಲೈಕ್ ಸೋ ಗುಡ್. ಆ್ಯಂಡ್ ಇದು ತುಂಬ ಹಾರ್ಡೂ ಇಲ್ಲ, ಇದು ಸಾಫ್ಟ್ ಆಗಿದೆ. ಸೊ ದಿಸ್ ಇಸ್ ಲೈಕ್ ಮಸ್ಟ್ ಟ್ರೈ. ಯಾರಿಗಾದರೂ ಬೇಕು ಅನಿಸಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ನನ್ನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಇವಾಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ. ಸೊ ನಾನು ಇವಾಗ ತಾನೇ ಫುಲ್ಲು ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಆ್ಯಕ್ಚುಲಿ ಇವತ್ತು ಇನ್ನೊಂದು ವಿಡಿಯೋ ಮಾಡಬೇಕು, ಅದಕ್ಕೂ ಪ್ಲ್ಯಾನ್ ಮಾಡ್ತಾಯಿದ್ದೆ. ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ತುಂಬ ದಿನ ಆಯಿತು ಸ್ಕ್ರಬ್ಬು ಫೇಸ್ ಪ್ಯಾಕ್ ಎಲ್ಲ ಹಾಕಿ ಅಂದ್ಬಿಟ್ಟು. ಆಮೇಲೆ ನನಗೆ ಇದು ಫೇಸ್ ಪ್ಯಾಕ್ ಏನೋ ಹಾಕೊಳ್ಳೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಬರೀ ಹನಿ ಹಾಕೊಂಡು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾ, ಇವಾಗ ಫೇಸಿಗೆ ಹನಿ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಡ್ತೀನಿ. ಸೊ ಇವಾಗ ಹನಿ ತೊಗೊಂಡಿದ್ದೀನಿ. ಐ ಡೋಂಟ್ ನೋ ನಿಮಗೆ ವಾಯ್ಸ್ ನೀಟಾಗಿ ಕೇಳಿಸ್ತಿದ್ಯಾ ಇಲ್ವಾ ಅಂತ, ಬಿಕಾಸ್ ಸ್ವಲ್ಪ ಫ್ಯಾನ್ ಆನ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಹನಿ, ನಿಮಗೆ ಯಾವ ಹನಿ ಬೇಕಾದರೂ ತೊಗೋಬೋದು. ಇದೇ ಕಂಪ್ನಿ ಅಂತೇನಿಲ್ಲ, ನ್ಯಾಚುರಲ್ ಹನಿ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಆ್ಯಂಡ್ ಯಾ, ಆ್ಯಂಡ್ ಇಗ್ನೋರ್ ಮೈ ರೂಮ್. ನಾನು ಇನ್ನೂ ರೂಮ್ ಸೆಟ್ ಮಾಡಿಲ್ಲ. ಸೊ ಅದನ್ನೇ ರೂಮ್ ಸೆಟ್ ಮಾಡೋಕ್ಕೆ ಅಂತಲೇ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ. ಇನ್ನೂ ನಿಧಾನಕ್ಕೆ ಬರ್ತಾಯಿದೆ. ಸೊ ಅದೆಲ್ಲ ಒಟ್ಟಿಗೆ ಬಂದಮೇಲೆ ನೀಟಾಗಿ ರೂಮ್ ಸೆಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಂಗೆ ಮುಂಚೆ ಎಲ್ಲ ಇದೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ನನಗೆ ಈ ಹನಿ ಎಲ್ಲ ಮುಖದ ಮೇಲೆ ಹಾಕ್ಕೊಳ್ಳೋದು, ಮೊಸರು, ಹಾಲು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಫಾರ್ ಸಮ್ ರೀಸನ್ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹನಿ, ನನ್ನ ಸ್ಕಿನ್ನಿಗೆ ಎಸ್ಪೆಷಲಿ. ಸೊ ನಾನು ಯಾವಾಗ ಟೈಮ್ ಸಿಗುತ್ತೋ ಅವಾಗ ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಅಂತೂ ಟ್ರೈ ಮಾಡೋಕ್ಕಾಗಲ್ಲ, ಬಟ್ ಯಾರಿಗಾದ್ರೂ ಟೈಮ್ ಇದ್ದರೆ, ಡ್ರೈ ಸ್ಕಿನ್ ಇಲ್ಲ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ, ಹಿಂಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ. ಈಗ ನೋಡಿ, ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಅನ್ಇವನ್ ಸ್ಕಿನ್ ಟೋನ್ ಇದೆ ಅಲ್ವಾ, ಇಲ್ಲಿ ಒಂದು ಕಲರ್, ಇಲ್ಲಿ ಒಂದು ಕಲರ್, ಇಲ್ಲಿ ಸನ್ ಟ್ಯಾನ್, ಸನ್ ಬರ್ನ್. ಈ ಹನಿ ಹಾಕ್ಕೊಂಡು ಲೈಕ್ ಆಲ್ಮೋಸ್ಟ್ 1 ವೀಕ್ ಹಾಕ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಅದೆಲ್ಲ ರೆಡ್ಯೂಸ್ ಆಗುತ್ತೆ. ಸನ್ ಬರ್ನ್ ಎಸ್ಪೆಷಲಿ ಎಷ್ಟು ಸೂತ್ ಆಗುತ್ತೆ ಅಂದರೆ ಸ್ಕಿನ್ ಇರಿಟೇಟು ಆಗೋಲ್ಲ, ಬಿಕಾಸ್ ಇಟ್ ವಾಸ್ ನ್ಯಾಚುರಲ್. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟು ಇರೋಲ್ಲ. ಸೊ ನಾನು ಇದನ್ನು ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಮೇಲೆ ಸಿಗ್ತೀನಿ, ಇಲ್ಲ ವಿಡಿಯೋ ಫುಲ್ ಲೆಂತಿ ಆಗುತ್ತೆ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಏನಾದರೂ ಸ್ವಲ್ಪ 1 ನಿಮಿಷ ಇರಿ. ಉಪ್ಪು ಇದು ಚೆನ್ನಾಗಿ ಕಾಣ್ತಿದೆ. ಸೊ ಈ ಥರ ರೆಡಿಯಾಗಿದ್ದೀನಿ. ಏನೂ ಹಾಕ್ಕೊಂಡಿಲ್ಲ, ಬರೀ ಮಾಯ್ಶ್ಚರೈಸರ್ ಮತ್ತು ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನಾದರೂ ಸ್ವಲ್ಪ ಸ್ಪೆಷಲಾಗಿ ತಿನ್ನಬೇಕು ಅಂತ ಅನ್ನಿಸ್ತದೆ. ಸೊ ಏನಾದರೂ ಐಟಮ್ಸ್ ತಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈಚೆ ಹೋಗಬೇಕು. ಈಚೆ ಹೋಗ್ಬಿಟ್ಟು ಏನೇನು ತಂದ್ವಿ ಅಂತ, ಆಮೇಲೆ ಏನು ಮಾಡ್ತೀವಿ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಇಲ್ಲೇ ಮನೆ ಹತ್ರನೇ ರಿಲಯನ್ಸ್ ಮಾರ್ಟ್ ಇದೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಶಾಪ್ ಮಾಡಿಕೊಂಡು ಬರ್ತೀವಿ. ಇವತ್ತು ನಾವು ಪನ್ನೀರ್ ಟಿಕ್ಕಾ ರೋಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಆ ರೆಸಿಪಿನೂ ಶೇರ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಈಚೆ ಕಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಐಟಮ್ಸು. ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಂಡಿಟ್ಟಿದ್ದೀವಿ ರೋಲಿಗೆ. ಇದಕ್ಕೆ ನಾನು ಸ್ವಲ್ಪ ಅರ್ಧ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅರ್ಧ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ ಈ ಕನ್ಸಿಸ್ಟೆನ್ಸಿಗೆ. ಸೊ ಇನ್ನೊಂದು ಸೈಡಲ್ಲಿ ಇದು ಪನ್ನೀರ್ ಟಿಕ್ಕಾ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾನು ಒಂದು ಬಾಣಲಿಗೆ ಸ್ವಲ್ಪ ಜೀರಿಗೆ, ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಯಾಕಂದರೆ ಇದು ಪೌಡರ್ ಆಗಬೇಕು. ಸೊ ಚೆನ್ನಾಗಿ ಉರಿತಾ ಇದೆ ಈಗ. ಚೆನ್ನಾಗಿ ಹುರಿದ ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಇದು ಗಮ್ ಅಂತ ಅರೋಮ ಬರಬೇಕು ಅಲ್ಲಿ ತನಕ. ನೆಕ್ಸ್ಟ್ ಜೀರಿಗೆ ಆದಮೇಲೆ ಇನ್ನೊಂದು ಕಡೆ ಜಾರಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ಐಟಮ್ ಹಾಕ್ಕೊಂಡು, ಆಮೇಲೆ ಬೆಳ್ಳುಳ್ಳಿ ಇಷ್ಟು ಐಟಮ್ ಹಾಕ್ಕೊಂಡು ರುಬ್ಕೋತಾ ಇದ್ದೀವಿ ಇನ್ನೊಂದು ಸೈಡಲ್ಲಿ. ನೆಕ್ಸ್ಟು ತರಕಾರಿ ಇಷ್ಟು ತೊಗೊಂಡಿದ್ದೀವಿ: ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ. ಸೊ ಟೊಮ್ಯಾಟೊದಲ್ಲಿ ಬೀಜ ಹಾಕಬಾರ್ದು, ಸೊ ಬೀಜನ ಸೈಡಲ್ಲಿ ತೆಗೆದಿಟ್ಟಿದ್ದೀನಿ. ಸೊ ಬೀಜ ಏನು ಬೇಕಾಗಿಲ್ಲ ಈ ರೆಸಿಪಿಗೆ. ಸೊ ಇವಾಗ ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮಸಾಲ ಐಟಮ್ಸ್ ಇಷ್ಟು ತೊಗೊಂಡಿದ್ದೀನಿ: ಗರಂ ಮಸಾಲ, ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಕಸೂರಿ ಮೇಥಿ, ಚಾಟ್ ಮಸಾಲ, ಆಮೇಲೆ ಏನಿದು ಜೀರಿಗೆ ಪುಡಿ, ಪನ್ನೀರು. ಸೊ ಇಷ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಏನಂದರೆ ಸಾಸಿವೆ ಎಣ್ಣೆ ಬೇಕು. ಸೊ ಸಾಸಿವೆ ಎಣ್ಣೆಯಲ್ಲಿ ಮಾಡಿದ್ರೇ ಟೇಸ್ಟ್ ಇರೋದು. ಸೊ ಸ್ವಲ್ಪ ಬಾಣಲಿಗೆ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಏನಂದರೆ ಮೇಯ್ನು ಎಣ್ಣೆ ಕಾದಿದ ತಕ್ಷಣ ಕಡಲೆ ಹಿಟ್ಟು ಹಾಕ್ಕೊಂಡು ಆಫ್ ಮಾಡಬೇಕು ಸ್ಟವ್ನ. ಸೊ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಿಕ್ಕಾಗಿ ಒಂಥರ ಪೇಸ್ಟ್ ಆಗುತ್ತೆ, ಅಲ್ಲಿ ತನಕ ನಾವು ಇದನ್ನು ಸ್ಟಿರ್ ಮಾಡ್ತಾ ಇರಬೇಕು. ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅಲ್ಲಿ ತನಕ ಮಾಡಬೇಕು. ಈಗ ನೀವೇ ನೋಡ್ಬೋದು ಇದು ಹೇಗೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ ಅಂತ. ಇದನ್ನೆಲ್ಲ ನಾವು ಮಾಡ್ಕೋತಾ ಇರೋದು ಸ್ಟವ್ ಆಫ್ ಮಾಡಿಕೊಂಡೆ. ಇದು ಫುಲ್ಲು ಒಂಥರ ಕನ್ಸಿಸ್ಟೆನ್ಸಿ ಚೇಂಜ್ ಮತ್ತು ಕಲರ್ ಒಂಚೂರು ಚೇಂಜ್ ಆಗುತ್ತೆ. ಚೇಂಜ್ ಆದಮೇಲೆ ನಾವು ಮತ್ತೆ ಗ್ಯಾಸ್ ಆನ್ ಮಾಡ್ಕೋಬೇಕು. ಈ ಥರ ಕನ್ಸಿಸ್ಟೆನ್ಸಿ ಅಂದಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಅದನ್ನು ಫುಲ್ ಲೋ ಫ್ಲೇಮಲ್ಲೇ ಸ್ಟಿರ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ, ಇದನ್ನು ಇವಾಗ ಗ್ಯಾಸ್ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕೋತಾ ಇರೋದು. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟ್ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಇದು ಬ್ಲ್ಯಾಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್, ಇಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ. ಸೊ ಇಷ್ಟು ಐಟಮು ಹಾಕೋಬೇಕಾದ್ರೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ಗ್ಯಾಸ್ನ. ಇವಾಗ ಮತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ನಲ್ಲ, ಈ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಸಿ ವಾಸನೆ, ಲೈಟಾಗಿ ಹಸಿ ವಾಸನೆ ಹೋಗಬೇಕು. ಆಮೇಲೆ ಇದು ಒಂಥರ ಫುಲ್ಲು ಗಟ್ಟಿ ಆಗುತ್ತೆ, ಅಲ್ಲಿ ತನಕ ನೀಟಾಗೆ ಫ್ರೈ ಮಾಡ್ಕೋಬೇಕು. ನನಗೆ ನಿಜವಾಗ್ಲೂ ಈ ರೆಸಿಪಿ ಮಾಡೋ ತನಕ ಗೊತ್ತಿರಲಿಲ್ಲ ಪನ್ನೀರ್ ಟಿಕ್ಕಾ ಹಿಂಗೆ ಮಾಡೋದು ಅಂತ. ಸೊ ನಾವು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಇದನ್ನು ಇಷ್ಟೊಂದು ಈಸಿಯಾಗಿ ಮಾಡ್ಕೋಬೋದು ಅಂತಲೂ ಗೊತ್ತಿರಲಿಲ್ಲ. ಸೊ ಇವಾಗ ಇದನ್ನೆಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇನ್ನೂ ಚೂರು ಗಾರ್ಲಿಕ್ ಹಾಕೋತಾ ಇದ್ದೀನಿ ನಾನು, ಅಂದರೆ ಬೆಳ್ಳುಳ್ಳಿ ಹಚ್ಕೊಂಡಿರೋದು ಸಣ್ಣದಾಗಿ. ಸೊ ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಶುಂಠಿ, ಮತ್ತು ಇದು ನಾರ್ಮಲ್ ಉಪ್ಪು, ಪುಡಿ ಉಪ್ಪು. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇದೆಲ್ಲ ಒಂಥರ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಒಂಥರ ಗಮ್ ಅಂತ ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇದನ್ನು ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ಇದು ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಆಗಲಿ, ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ನೋಡಿ, ಇವಾಗ ಇದಕ್ಕೆ ಮೊಸರು ಹಾಕ್ಕೋಬೇಕು. ಮೇನ್ ನಾನಿಲ್ಲಿ ಮೊಸರಿಗೆ ಸ್ವಲ್ಪ ನೀರು ಕಲಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಈಗ ಈ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಸೊ ಇವಾಗ ಮಿಕ್ಸ್ ಆಗಿದೆ. ನೆಕ್ಸ್ಟು ಮಿಕ್ಸ್ ಆದಮೇಲೆ ಸ್ಟವ್ನ ಮತ್ತೆ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಪನ್ನೀರ್ ಕ್ಯೂಬ್ಸ್, ನೆಕ್ಸ್ಟು ತರಕಾರಿ, ಸ್ವಲ್ಪ ಈರುಳ್ಳಿ ನೀವು ಉದ್ದುದ ಹಚ್ಚಿದ್ರೆ ರೋಲಿಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಈರುಳ್ಳಿ ಟೊಮೆಟೊ ಎಲ್ಲ. ಸೊ ನೆಕ್ಸ್ಟು ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಹಾಕೋತಾ ಇದ್ದೀನಿ. ಸೊ ಟೊಮೆಟೊಗೆ ಬೀಜ ಹಾಕೋಂಗಿಲ್ಲ, ಯಾಕಂದರೆ ಬೀಜ ಹಾಕಿದ್ರೆ ಇದು ಸ್ವಲ್ಪ ಏನಂತಾರೆ ನೀರು ಬಿಟ್ಕೊಂಬಿಡುತ್ತೆ, ಅದಕ್ಕೆ ಬೀಜ ಹಾಕೋಬಾರ್ದು. ಸೊ ಇದನ್ನು ನಾನು ಸ್ಟವ್ ಆಫ್ ಮಾಡಿಬಿಟ್ಟೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಫುಲ್ಲು ನೀಟಾಗೆಲ್ಲ ಮಸಾಲೆ ಮಿಕ್ಸ್ ಆಗೋ ತನಕ ಮಿಕ್ಸ್ ಆದಮೇಲೆ ಮತ್ತು ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಹಸಿ ತರಕಾರಿ ಎಲ್ಲ ಬೆಂದಿರುತ್ತೆ. ಇದನ್ನು ಪನ್ನೀರ್ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಅದು ಏನು ಅಂದ್ಕೊಳ್ಳುತ್ತೆ, ಪನ್ನೀರ್ ಕಲಸೋಗ್ಬಿಡುತ್ತೆ. ಸೊ ಇನ್ನೊಂದು ಸೈಡು ನಾವಿಲ್ಲಿ ಚಪಾತಿ ಮಾಡ್ತಾಯಿದ್ದೀವಿ. ಸೊ ಒಂದು ಸೈಡ್ ಚಪಾತಿ ಬೇಯ್ತಾ ಇದೆ, ಇನ್ನೊಂದು ಸೈಡು ಅದು ಪನ್ನೀರ್ ಟಿಕ್ಕಾ ಬೇಯ್ತಾ ಇದೆ. ಸೊ ಚೆನ್ನಾಗಿ ಬೇಯಲಿ ಪನ್ನೀರ್ ಟಿಕ್ಕಾ ಲೋ ಫ್ಲೇಮಲ್ಲೇ. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ನಿಮಗೆ ಎಣ್ಣೆ ಬೇಡ ಅಂದರೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಹಾಕ್ಕೋಬೋದು. ಆಮೇಲೆ ನಾವು ಚಪಾತಿಗೆ ಅರ್ಧ ಮೈದಾ ಅರ್ಧ ಗೋಧಿ ತೊಗೊಂಡಿದ್ದೀವಲ್ಲ, ನಿಮಗೆ ಬೇಕಾದರೆ ಫುಲ್ ಗೋಧಿಯಲ್ಲೇ ಮಾಡ್ಕೋಬೋದು, ಸ್ವಲ್ಪ ಹೆಲ್ದಿಯಾಗಿರತ್ತೆ. ಸೊ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಚಪಾತಿ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇದು ಬೇಯ್ತಾ ಇದೆ, ಇದು ಚೆನ್ನಾಗಿ ಬೇಯಲಿ. ಆಮೇಲೆ ಪನ್ನೀರ್ ಹಾಕಿರೋದ್ರಿಂದ ಜಾಸ್ತಿ ತಿರ್ವಕ್ಕೇನು ಹೋಗಬೇಡಿ. ಆಮೇಲೆ ಇದಕ್ಕೆ ನೀರು ಏನು ಹಾಕಬಾರ್ದು, ಇದರಲ್ಲೇ ಚೆನ್ನಾಗಿ ಬೇಯಬೇಕು. ಅಕಸ್ಮಾತ್ ಏನಾದರೂ ನಿಮಗೆ ಏನನ್ಸುತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಿದೆ, ತರಕಾರಿನ ಸ್ವಲ್ಪ ಬೆಂದಿಲ್ಲ ಅಂದರೆ ಆವಾಗ ಚೂರು ನೀರು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಮೊಸರನ್ನೇ ಹಾಕ್ಕೊಳ್ಳಿ. ಮೊಸರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಸೊ ಇದು ಚೆನ್ನಾಗಿ ಬೇಯಲಿ. ಕನ್ಸಿಸ್ಟೆನ್ಸಿ ನೋಡಿ ಹಿಂಗಾಗಿದೆ. ಸೊ ಇನ್ನೊಂದು ಅದು ಬೆಂದಾದಮೇಲೆ ಇವಾಗ ಪನ್ನೀರ್ ಟಿಕ್ಕಾ ರೋಲ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಮಯನೀಸ್ ಹಾಕ್ಕೊಂಡಿದ್ದೀವಿ ಚಪಾತಿ ಮೇಲೆ, ಸ್ವಲ್ಪ ಗ್ರೀನ್ ಚಟ್ನಿ ಆವಾಗಲೇ ರುಬ್ಬಿಟ್ಕೊಂಡಿದ್ದು. ಇಲ್ಲಿ ನಾವು 2 ಥರದ ರೋಲ್ ಮಾಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟು ಇಲ್ಲಿ ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ ಪನ್ನೀರ್ ಟಿಕ್ಕಾ ಇದನ್ನು ಹಾಕೋತಾ ಇದ್ದೀವಿ. ಇವಾಗ ಇದನ್ನು ಇದ್ರ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಲ್ಲ ಟೊಮ್ಯಾಟೊ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ಇದನ್ನು ರೋಲ್ ಮಾಡಿದ್ರೆ ಇಷ್ಟು ಈಸಿಯಾಗಿ ಪನ್ನೀರ್ ಟಿಕ್ಕಾ ರೋಲ್ ಮನೇಲೇ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿತ್ತು. ಟ್ರಸ್ಟ್ ಮೀ, ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಸೊ ಈ ರೆಸಿಪಿ ಫಾಲೋ ಮಾಡಿ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾನು ಹೇಳಿದೆ ಅಲ್ವಾ ಆವಾಗಲೇ 2 ಥರ ರೋಲ್ ಮಾಡ್ಕೊಂಡ್ವಿ ಅಂತ. ಸೊ ಒಂದು ಬಂದ್ಬಿಟ್ಟು ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಈ ಥರ, ಸ್ವಲ್ಪ ಸ್ವೀಟ್ ಬೇಕು ಅನ್ನೋರಿಗೆ ಇದು ಗ್ರೀನ್ ಚಟ್ನಿ ಬದಲು ನಾವಿಲ್ಲಿ ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀವಿ, ಇಷ್ಟೇ. ಸೊ ಎರಡೂ ಚೆನ್ನಾಗಿತ್ತು. ಲೈಕ್ ಎರಡು ಡಿಫ್ರೆಂಟಾಗಿ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎರಡು. ಸೊ ಇಲ್ಲಿ ನಾವು ಸೇಮ್ ಮಯನೀಸ್ ಹಾಕ್ಕೊಂಡು ಟೊಮೆಟೊ ಕೆಚಪ್ ಹಾಕ್ಕೊಂಡು ಅದಕ್ಕೆ ಪನ್ನೀರ್ ಸ್ಟಫಿಂಗ್ ಹಾಕ್ಕೊಂಡು ನಿಮಗೆ ಹಸಿ ತರಕಾರಿ ಏನೇನು ಬೇಕೋ ಅದು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಇದನ್ನು ರೋಲ್ ಮಾಡ್ಕೋತಾ ಇದ್ದೀವಿ. ಸೊ ಇಷ್ಟೇ. ಇದು ನಿಜವಾಗ್ಲೂ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟು ತಿಂತಾರೆ. ಹಾಗೆ ಹೆಲ್ದಿಯಾಗೂ ಇರುತ್ತೆ, ಮನೇಲೇ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಫ್ರೋಡೋ ಕ್ವಯಟ್. ಸೊ ಎಸ್ ಗೈಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಸೊ ಬಾಯ್.